ಹಾಯ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು CSK ವರ್ಸಸ್ SRH. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್, ಪ್ಲೇಯಿಂಗ್ 11 ಯಾವ ತರ ಇರುತ್ತೆ, ಸ್ಟಾಟ್ಸ್ ಯಾವ ತರ ಇದೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣದಾಗ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಚ್ ಹೋಗೋಕ್ಕೂ ಮುಂಚೆ ಪಾಯಿಂಟ್ಸ್ ಟೇಬಲ್ ನೋಡೋಣ. ಪಾಯಿಂಟ್ಸ್ ಟೇಬಲ್ ಬಗ್ಗೆ ಇಲ್ಲಿ ನಾನು ಜಾಸ್ತಿ ಹೇಳೋಕೋಲ್ಲ, ಯಾಕಂದ್ರೆ ನೆಕ್ಸ್ಟ್ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವತ್ತಿನ ಮ್ಯಾಚ್ ಯಾರ್ದಿದೆ ಅಲ್ವಾ ಅವ್ರದ್ದು ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ನೋಡಿ. CSKದು ಆಲ್ರೆಡಿ 12 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿ 6 ಮ್ಯಾಚಸ್ ಸೋತಿದ್ದಾರೆ. ಅವ್ರಿಗೊಂಥರ ಮಸ್ಟ್ ವಿನ್ ಗೇಮ್ ಇವತ್ತು ಮ್ಯಾಚ್. ಇವತ್ತೇನಾದ್ರು ಅವ್ರು ಮ್ಯಾಚ್ ವಿನ್ ಆದ್ರೆ 4th ಪೊಸಿಷನ್ಗೆ ಹೋಗ್ತಾರೆ. PBKS ಕೆಳಗಡೆ ಬರುತ್ತೆ. ಇವ್ರದ್ದು 14 ಪಾಯಿಂಟ್ಸ್ ಆಗುತ್ತಲ್ವಾ, ಅವ್ರದ್ದು 13 ಪಾಯಿಂಟ್ಸ್ ಇರೋದು. ಇವತ್ತು CSK ಏನಾದ್ರು ಮ್ಯಾಚ್ ವಿನ್ ಆದ್ರೆ 14 ಪಾಯಿಂಟ್ಸ್ ಅಲ್ಲಿ 4th ಪೊಸಿಷನ್ಗೆ ಹೋಗುತ್ತೆ. ಬಟ್ ಅದೇ ಏನಾದ್ರು ಸೋತ್ರೆ 6th ಪೊಸಿಷನ್ಗೆ ಬರುತ್ತೆ ನೋಡಿ. RRದು CSKದು ಯಾವ ತರ ರೇಟ್ ಇದೆ ಅಂದ್ರೆ 0.027, ಅವ್ರದ್ದು ಸೇಮ್, ಇವ್ರದ್ದು ಅಷ್ಟೇ 0.027 ಸೇಮ್ ಇದೆ. 1 ರನ್ ಮಾರ್ಜಿನ್ ಇಂದ ಸೋತ್ರ CSK ಕೆಳಗಡೆ ಬಂದ್ಬಿಡುತ್ತೆ. RR ಕೆಳಗಡೆ 6th ಪೊಸಿಷನ್ ಅಲ್ಲಿ ಬರ್ತಾರೆ, ಇವ್ರು RR 5th ಪೊಸಿಷನ್ಗೆ ಹೋಗ್ತಾರೆ. ಆ ತರ ಇದೆ CSK ಸಿನಾರಿಯೋ. SRH ಆಡಿರೋ 12 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ವಿನ್ ಆಗಿ 5 ಮ್ಯಾಚಸ್ ಸೋತಿದೆ, 3ನೇ ಪೊಸಿಷನ್ ಅಲ್ಲಿ ಇದೆ. ಇವತ್ತು ಮ್ಯಾಚ್ ಇದೆ ಅಲ್ವಾ, ಅವ್ರೇನಾದ್ರೂ ಮ್ಯಾಚ್ ವಿನ್ ಆದ್ರೆ ನೋಡಿ ವಿತ್ ಬೆಟರ್ ರನ್ ರೇಟ್ ಇಂದ ವಿನ್ ಆಗ್ಬೇಕು. ಅವಾಗ ಏನಾದ್ರು ವಿನ್ ಆದ್ರೆ ಒಂಥರ ನಂಬರ್ 2 ಪೊಸಿಷನ್ಗೆ ಹೋಗೋ ಸಾಧ್ಯತೆ ಇದೆ. ಬಟ್ ಏನಾದ್ರು ಬೆಟರ್ ರನ್ ರೇಟ್ ಇಂದ ವಿನ್ ಆಗಾರ ಜಸ್ಟ್ ವಿನ್ ಒಂಥರ ಹತ್ರ ಹೋಗಿ ಮ್ಯಾಚ್ ವಿನ್ ಆದ್ರು ಅಂದ್ರೂ ನಂಬರ್ 3 ಪೊಸಿಷನ್ ಅಲ್ಲೇ ಇರ್ತಾರೆ. SRH ಮ್ಯಾಚ್ ಸೋತ್ರು ಸೇಮ್ ಪೊಸಿಷನ್ ಅಲ್ಲಿ ಇರ್ತಾರೆ, ಯಾವುದೇ ಚೇಂಜಸ್ ಆಗಲ್ಲ. ಅದೇ ವಿನ್ ಆದ್ರೆ ಏನಾದ್ರು ಸ್ವಲ್ಪ ಯೂಸ್ ಮಾರ್ಜಿನ್ ಇಂದ ಏನಾದ್ರು ಸ್ವಲ್ಪ ವಿನ್ ಆದ್ರೆ ಅವಾಗ ನಂಬರ್ 2 ಪೊಸಿಷನ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಸೇಮ್ ಪ್ಲೇಸ್ ಅಲ್ಲೇ ಇರ್ತಾರೆ. ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ವರ್ಸಸ್ SRH. ಈ ಎರಡು ಟೀಮ್ಸ್ ಒಂಥರ ಸಕಾಲಾಗಿ ಆಡ್ಕೊ ಬರ್ತಾ ಇದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇತ್ತು CSK, ಬಟ್ ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಸಕಾಲಾಗಿ ಆಡ್ಕೊ ಬರ್ತಾ ಇದ್ದಾರೆ. ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಆದ್ರಿಂದ ಅವ್ರ ಮ್ಯಾಚಸ್ ನ ವಿನ್ ಆಗ್ತಾ ಇದ್ದಾರೆ. ಅದೇ SRH ಅಂತ ಬಂದಾಗ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಇವರು ಸ್ವಲ್ಪ ಸ್ಟ್ರಗಲ್ ಪಟ್ಟರು ಫಸ್ಟ್ ಪ್ಲೇಸ್ ಅಲ್ಲಿ, ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಆತರ ಬರ್ತಾ ಇವರು ಸಕಾಲಾಗಿ ಆಡ್ತಾರೆ, ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇವ್ರ ಕಡೆ ಸ್ವಲ್ಪ ವೀಕ್ ಆಗಿದ್ದು ಯಾವ್ದು ಅಂದ್ರೆ ಬೌಲಿಂಗ್ ಯೂನಿಟ್ ಇವಾಗ ಸಖತ್ ಸ್ಟ್ರೆಂಥನ್ ಆಗಿದೆ ಅಂತ ಹೇಳ್ಬೋದು. ಬಟ್ ಕಂಪೇರ್ ಮಾಡ್ಕೊಂಡ್ರೆ CSK ಗಿಂತ ಏನೋ ಅಷ್ಟೊಂದೇನು ಬೆಟರ್ ಆಗಿಲ್ಲ, ಬಟ್ ಒಂದ್ ರೇಂಜ್ಗೆ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಇವ್ರದ್ದು SRH ಬೌಲರ್ಸ್ ಅಷ್ಟೇ ಚೆನ್ನಾಗಿನ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬಟ್ CSK ಮೇನ್ ಸ್ಟ್ರೆಂತ್ ಇರೋದೇ ಅವ್ರ ಬೌಲಿಂಗ್ ಯೂನಿಟ್. ಯಾವ ತರ ಮಾಡ್ತಾ ಇದ್ದೆ ಅಂದ್ರೆ ಎಲ್ಲರೂ ಡಾಮಿನೇಟ್ ಮಾಡ್ತಾ ಇರೋದು. CSK ಅಷ್ಟು ಲಾಸ್ಟ್ ಮ್ಯಾಚ್ ಸೋತಿದೆ, ಇವರು ಅಷ್ಟೇ SRH ಅಷ್ಟೇ ಲಾಸ್ಟ್ ಮ್ಯಾಚ್ ಸೋತಿರೋದು. ಎರಡು ಟೀಮ್ಸ್ ಒಂಥರ ಸೋಲಿಂದ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಎರಡು ಟೀಮ್ಸ್ ಏನಾದ್ರು ಲಾಸ್ಟ್ ಮ್ಯಾಚಸ್ ಏನಾದ್ರು ವಿನ್ ಹಾಕಬಿಟ್ಟಿದ್ರೆ ಅವ್ರಿಗೆ ಇನ್ನೂ ಈಸಿ ಆಗ್ತಾ ಇತ್ತು ಪ್ಲೇಯರ್ಸ್ ಎಂಟ್ರಿ ಆಗಕ್ಕೆ. ಬಟ್ ಇವಾಗ ಯಾವ ತರ ಇದೆ ಅಂದ್ರೆ ನೋಡಿ, ಸಖತ್ ಕಷ್ಟ ಇದೆ. SRH ಒಂಥರ ಮಸ್ಟ್ ವಿನ್ ಗೇಮ್, ಇವ್ರಿಗೂ CSK ಗೂ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಎರಡು ಅಷ್ಟೇ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಹಂಗೆ ಇವ್ರದ್ದು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ IPL ಅಲ್ಲಿ ಆಡಿರೋ ಟೋಟಲ್ ಮ್ಯಾಚಸ್ ಒಂದು 23 ಮ್ಯಾಚಸ್ ಅಲ್ಲಿ 15 ಮ್ಯಾಚಸ್ CSK ವಿನ್ ಆದ್ರೆ 8 ಮ್ಯಾಚಸ್ SRH ವಿನ್ ಆಗಿರೋದು. ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ. ಇವ್ರು CSK ಅವರು ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಅದೇ ತರ CSK ಹೋಮ್ ಗ್ರೌಂಡ್ ಅಲ್ಲಿ ಅಷ್ಟೇ ಡಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಇವರು SRH ನ ನೋಡಿ, ಆಡಿರೋ 6 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ CSK ವಿನ್ ಆಗಿ ಒಂದೇ ಮ್ಯಾಚ್ SRH ವಿನ್ ಆಗಿರೋದು. ನೋಡಿ ಓವರ್ ಆಲ್ ಅಂತ ಬಂದಾಗ್ಲೂ CSK ನ ಡಾಮಿನೇಟ್ ಮಾಡಿರೋದು, ಅದೇ ಹೋಮ್ ಗ್ರೌಂಡ್ ಅಂತ ಬಂದಾಗ್ಲೂ CSK ಡಾಮಿನೇಟ್ ಮಾಡಿರೋದು. ಇವತ್ತು SRH ಅಷ್ಟೊಂದು ಈಸಿ ಇರಲ್ಲ CSK ನ ಸೋಲ್ಸೋದು. ಬಟ್ ಏನ್ ಸೋಲ್ಸಕ್ ಆಗಲ್ಲ ಅಂತ, ಬೆಟರ್ ಆಗಿ ಅವ್ರಿಗಿಂತ ಬೆಟರ್ ಆಗಿ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟರೆ ಸೋಲ್ಸ್ಬೋದು. ಬಟ್ CSKದು ಏನ್ ಗೊತ್ತಾ, ಮೇನ್ ಅವ್ರ ಸ್ಟ್ರೆಂತ್ ಬಂದು ಬೌಲಿಂಗ್ ಯೂನಿಟ್. ಅಥವಾ CSK ಬೌಲಿಂಗ್ ವರ್ಸಸ್ SRH ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹೌದು, ಇವ್ರು SRH ಕಡೆ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಚೆನ್ನಾಗಿರೋದು, ಇವ್ರ ಕಡೆ ಬೌಲಿಂಗ್ ಸ್ಟ್ರೆಂತ್ ಅಂತ ಚೆನ್ನಾಗಿರೋದು. ಒಂಥರ ಏನಾದ್ರು ನೋಡಿ, ಬೌಲರ್ಸ್ ಏನಾದ್ರು SRH ಬ್ಯಾಟ್ಸ್ಮನ್ಸ್ ಡಾಮಿನೇಟ್ ಮಾಡಿದ್ರೆ CSK ವಿನ್ ಆಗುತ್ತೆ. ಬಟ್ ಅದೇ ಏನಾದ್ರು SRH ಬ್ಯಾಟ್ಸ್ಮನ್ಸ್ ಇವರು CSK ಬೌಲರ್ಸ್ ಡಾಮಿನೇಟ್ ಮಾಡಿದ್ರೆ SRH ವಿನ್ ಆಗುತ್ತೆ. ಆ ತರ ಇದೆ. ಆದ್ರಿಂದ ನೋಡೋಣ, ಒಂಥರ ಒಳ್ಳೆ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು, ಸಖತ್ತಾಗಿರುತ್ತೆ. ಬಟ್ ಹೌದು, ಇಲ್ಲಿ ಸ್ಟಾಟ್ಸ್ ನೋಡಿದಾಗ ಒಂಥರ ಯೂಸ್ ಮಾರ್ಜಿನ್ ಗ್ಯಾಪ್ ಇರ್ಬೋದು, ಇವ್ರು CSK ಡಾಮಿನೇಟ್ ಜಾಸ್ತಿ ಮಾಡಿರ್ಬೋದು. ಬಟ್ ಆದ್ರೂ SRH ಸ್ಟ್ರಾಂಗ್ ಟೀಮ್ ಸಖತ್ತಾಗಿದೆ, ಒಂಥರ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಆದ್ರಿಂದ SRH ನ ಸೋಲ್ಸೋದು CSK ಗೂ ಸ್ವಲ್ಪ ಕಷ್ಟನೇ ಇದೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಮ್ಯಾಚ್ ಆಡ್ತಾ ಇದ್ರೆ ಚಬಾಕ್ ಸ್ಟೇಡಿಯಂ ಅಲ್ಲೋ, ಈ ಚಬಾಕ್ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಇದೊಂಥರ ಫಾಸ್ಟ್ ಬೌಲರ್ ಅಸಿಸ್ಟ್ ಆಗುತ್ತೆ, ಸ್ವಲ್ಪ ಸ್ಪಿನ್ನರ್ಸ್ ಅಸಿಸ್ಟ್ ಆಗುತ್ತೆ, ಬಟ್ ಬ್ಯಾಟಿಂಗ್ ಅಸಿಸ್ಟ್ ಆಗುತ್ತೆ. ಒಂಥರ ಈವನ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಇಂಡಿಯಾ ಎಲ್ಲ ಯಾವ ತರ ಇತ್ತು ಅಂದ್ರೆ ಚಬಾಕ್ ಸ್ಟೇಡಿಯಂ ಒಂಥರ ಇದು ಸ್ಪಿನ್ನರ್ಸ್ ಡಾಮಿನೇಷನ್ ಜಾಸ್ತಿ ಇರ್ತಾ ಇತ್ತು. ಬಟ್ ಇವಾಗ ಆ ತರ ಇಲ್ಲ, ಫಾಸ್ಟ್ ಬೌಲರ್ಸ್ಗೂ ಹೆಲ್ಪ್ ಆಗುತ್ತೆ, ಬ್ಯಾಟಿಂಗ್ ಆಡೋಕ್ಕೂ ಹೆಲ್ಪ್ ಆಗುತ್ತೆ, ಮತ್ತೆ ಸ್ಪಿನ್ನರ್ಸ್ಗೂ ಹೆಲ್ಪ್ ಆಗುತ್ತೆ. ಆ ತರ ಇರೋದು. ಈ ಗ್ರೌಂಡ್ ಅಲ್ಲಿ ಆವರೇಜ್ ಪೋಸ್ಟಿನ ಸ್ಕೋರ್ ಎಷ್ಟಿದೆ ಅಂದ್ರೆ 170 ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು ವಿನ್ ಆಗ್ಬೇಕಂದ್ರೆ. ನೀವೇನಾದ್ರು 160 ಕೆಳಗಡೆ ಏನಾದ್ರು ಸ್ಕೋರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದ್ರಿಂದ 170 ಮೇಲೆ ಸ್ಕೋರ್ ಮಾಡಿದ್ರೆ ಒಂದು 90% ಚಾನ್ಸ್ ವಿನ್ ಆಗ್ತಾರೆ ಅಂತ. ಬಟ್ ಏನೋ ಇನ್ನು 200+ ರನ್ಸ್ ಸ್ಕೋರ್ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ 230 240 ಎಲ್ಲ ಆ ರೇಂಜ್ ಅಲ್ಲಿ ಈ ಗ್ರೌಂಡ್ ಅಲ್ಲಿ ಎಲ್ಲ ಅಷ್ಟೊಂದು ಸ್ಕೋರ್ ಮಾಡಕ್ಕಾಗಲ್ಲ. ಬಟ್ 200 ತನಕ ಹೋಗ್ಬೋದು. 200 ಏನಾದ್ರು ನೀವು ಸ್ಕೋರ್ ಮಾಡಿದ್ರೆ 100% ವಿನ್ ಇದ್ದಂಗೆ ಈ ಗ್ರೌಂಡ್ ಅಲ್ಲಿ. ಆದ್ರಿಂದ ಒಂಥರ ಯಾವ್ದೇ ಟೀಮ್ ಇದಾಗ್ಲಿ ಪೋಸ್ಟ್ ಬ್ಯಾಟಿಂಗ್ ಆಡೋರು 200 ರನ್ಸ್ ಸ್ಕೋರ್ ಮಾಡೋಣ ಅಂತಾನೆ ನೋಡ್ತಾ ಇರ್ತಾರೆ ವಿನ್ ಆಗಕ್ಕೆ. ಹಂಗೆ ಎರಡು ಟೀಮ್ಸ್ ಅಂತ ನೋಡಿದಾಗ ಎರಡು ಟೀಮ್ಸ್ ಅಲ್ಲೂ ಪರವಾಗಿಲ್ಲ, ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬೌಲಿಂಗ್ ಅಷ್ಟೇ ಒಂದ್ ರೇಂಜ್ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಎರಡು ಟೀಮ್ಸ್ ಲಾಸ್ಟ್ ಮ್ಯಾಚ್ ಸೋತ್ಕೊ ಬರ್ತಾ ಇದೆ. ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. CSK ಅಂತ ಬಂದಾಗ ನಂಗೆ ಅನ್ಸಾಗೆ ಅವ್ರ ಕಡೆನೂ ಯಾವ್ದು ಚೇಂಜಸ್ ಮಾಡಕೋಲ್ಲ. ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದೆ, ಈಗಲೂ ನೀವು ಪ್ಲೇಯರ್ಸ್ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ ನನ್ಗೆ ಅನ್ಸಾಗೆ ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಅದಕ್ಕೆ ಮೊದಲೆಲ್ಲ ಮ್ಯಾಚಸ್ ವಿನ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ರೆ ಅದೇ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ.
ಅದೇ SRH ಅಂತ ಬಂದಾಗ್ಲೂ ಅಷ್ಟೇ ಇವರು ಸಖತ್ತಾಗಿ ಆಡ್ತಾ ಇದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತದೆ. ಕೆಲವೊಂದ್ ಟೈಮ್ ಹೌದು ಮಿಸ್ಟೇಕ್ಸ್ ಆಗಿರ್ಬೋದು, ಇಲ್ಲ ಅಂತಲ್ಲ, ಬೌಲಿಂಗ್ ಅಲ್ಲೂ ಅಷ್ಟೇ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ. ಬಟ್ ಆದ್ರೂ ಇವ್ರು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ಲಾಸ್ಟ್ ಮ್ಯಾಚ್ ಸೋತಿದ್ರು ಅಷ್ಟೇ, ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಲಾಸ್ಟ್ ಮ್ಯಾಚ್ ಅದೇ ಪ್ಲೇಯಿಂಗ್ 11 ಜೊತೆ ಈ ಮ್ಯಾಚ್ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಹಂಗೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಎಷ್ಟು ಅಂದ್ರೆ 92 ಮ್ಯಾಚಸ್ ಆಡಿರೋದು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ 52 ಮ್ಯಾಚಸ್ ವಿನ್ ಅಂದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ 40 ಮ್ಯಾಚಸ್ ವಿನ್ ಆಗಿರೋದು. ಹೌದು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಿರೋದು ಸ್ವಲ್ಪ ವಿನ್ನಿಂಗ್ ಸ್ಟ್ರೈಕ್ ಜಾಸ್ತಿನೇ ಇದೆ. ಬಟ್ ಆದ್ರೂ ಇತ್ತೀಚೆಗೆ ಟ್ರೆಂಡ್ ಯಾವ ತರ ಆಗ್ತಾ ಇದ್ರೆ, ಪಿಚ್ ಕಂಡೀಷನ್ಸ್ ಯಾರಿಗೂ ಇದಾಗ್ತಾ ಇಲ್ಲ. ಬಟ್ ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾ ಇದ್ರೆ, ನನ್ಗೆ ಅನ್ಸ್ದಾಗ ಇವತ್ತು ಅಷ್ಟೇ ಯಾರಾದ್ರೂ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಯಾಕಂದ್ರೆ ಡ್ಯೂ ಬರೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ, ಅದರಿಂದ ಈಸಿ ಆಗುತ್ತೆ ಚೇಸ್ ಮಾಡಕ್ಕೆ. ಆದ್ರಿಂದ ಯಾರಾದ್ರೂ ಟಾಸ್ ವಿನ್ ಆದ್ರೆ ಇವತ್ತು ಅಷ್ಟೇ ಬೌಲಿಂಗ್ ತಗೋತಾರೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ನೋಡಿ SRH ಅಂತ ಬಂದಾಗ ಅವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಬೌಲಿಂಗ್ ಒಂದ್ ರೇಂಜ್ ಪರವಾಗಿಲ್ಲ ಬೆಟರ್ ಆಗಿನೇ ಇದೆ. ಬಟ್ ಕಂಪೇರ್ ಟು CSK ಅಷ್ಟೊಂದೇನು ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾರ ಇವರು SRH ಬೌಲರ್ಸ್. ಬಟ್ CSK ಅಂತ ಬಂದಾಗ ಅವ್ರ ಬೌಲಿಂಗ್ ಡಾಮಿನೇಷನ್ ಜಾಸ್ತಿ ಇರೋದು. ಬ್ಯಾಟಿಂಗ್ ಅಲ್ಲಿ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಅಂದ್ರೂ ಅವ್ರ ಬೌಲಿಂಗ್ ಅಲ್ಲಿ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. CSK ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ನೋಡಿ ಕೆಲವರು ಒಂದೊಂದು ಮ್ಯಾಚ್ ಆಡ್ತಾ ಇದಾರೆ. ಒಂದ್ ಮ್ಯಾಚ್ ಸಂಜು ಸ್ಯಾಮ್ಸನ್ ವಿನ್ ಮಾಡ್ತಾ ಇದಾರೆ, ಒಂದ್ ಮ್ಯಾಚ್ ಊರ್ವಿಲ್ ಪಟೇಲ್ ಆಡ್ತಾ ಇದಾರೆ, ಆಯುಷ್ ಮಾತ್ರ ಆಡ್ತಾ ಇದಾರೆ. ಮತ್ತೆ ಕೆಲವೊಮ್ಮೆ ಇವ್ರು ಋತುರಾಜ್ ಗಾಯಕ್ವಾಡ್ 2 ಇನ್ನಿಂಗ್ಸ್ ಆಡಿದ್ರು, ಪರವಾಗಿಲ್ಲ. ಯಾರೋ ಒಬ್ರು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಒಂದ್ ರೇಂಜ್ ಚೆನ್ನಾಗಿ ಆಡ್ತಾ ಇದಾರೆ. ಬಟ್ SRH ಅಂತ ಬಂದಾಗ SRH ಕಡೆ ಎನ್ರಿ ಕ್ಲಾಸನ್ ಮಸ್ತಾಗಿ ಆಡ್ತಾ ಇದಾರೆ. ಅಭಿಷೇಕ್ ಶರ್ಮಾ ಅವರು ಸಖತ್ತಾಗಿ ಆಡ್ತಾ ಇದಾರೆ. ಇಶಾನ್ ಕಿಶನ್ ಕೆಲವು ಟೈಮ್ಸ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಡಿದ್ರು, ಮತ್ತೆ ಅವ್ರ ಬ್ಯಾಟಿಂಗ್ ಅಷ್ಟೊಂದೇನು ರನ್ಸ್ ಬರ್ತಾ ಇಲ್ಲ. ಬಟ್ ಒಂದ್ ರೇಂಜ್ ಪರವಾಗಿಲ್ಲ. ಮತ್ತೆ ನಿತೀಶ್ ರೆಡ್ಡಿ ಅವ್ರ ಬ್ಯಾಟಿಂಗ್ ಅಲ್ಲೂ ಸಹ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ, ಬೌಲಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಸಖತ್ತಾಗಿ ಆಡ್ತಾ ಇದಾರೆ. ಬಟ್ ನಂಗೆ ಅನಿಸ್ತಂಗೆ ಇವತ್ತು ನೋಡಿ ಎರಡು ಕಂಪೇರ್ ಮಾಡಿದ್ಮೇಲೆ ಇವ್ರದ್ದು ಸ್ಟ್ರೆಂಥನ್ ಇರೋದು ಬೌಲಿಂಗ್ ಯೂನಿಟ್, ಇವ್ರು SRH ಬಂದು ಸ್ಟ್ರೆಂಥನ್ ಇರೋದು ಬ್ಯಾಟಿಂಗ್ ಯೂನಿಟ್. ನಂಗೆ ಅನಿಸ್ದಾಗ ಇವತ್ತು ಚಪಾಕ್ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು, ನಂಗೆ ಅನಿಸ್ದಾಗ ಇವತ್ತು CSK ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇವತ್ತು CSK ಏನಾದ್ರು ವಿನ್ ಆದ್ರೆ ನಂಬರ್ 4 ಪೊಸಿಷನ್ಗೆ ಹೋಗ್ತಾರೆ. ಅದೇ ಏನಾದ್ರು ಮ್ಯಾಚ್ ಸೋತ್ರೆ ನಂಬರ್ 6 ಪೊಸಿಷನ್ ಬರ್ತಾರೆ. ಒಂಥರ ಇವತ್ತು ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಇವತ್ತೇನಾದ್ರು ಮ್ಯಾಚ್ ಸೋತ್ಬಿಟ್ರೆ ನಂಗೆ ಅನಿಸ್ದಾಗ ಅವರು ಅನ್ಅಫಿಷಿಯಲ್ ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಸಾಧ್ಯತೆನೇ ಜಾಸ್ತಿ ಇದೆ. ಆದ್ರಿಂದ CSK ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಬಟ್ SRH ಏನೋ ಅವರು ಏನೋ ಅಷ್ಟೊಂದೇನೋ ಕಳಪೆಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ಸೀಸನ್ ಅಲ್ಲಿ, ಸಖತ್ತಾಗಿ ಆಡಿದ್ದಾರೆ. ಬಟ್ SRH ಒಂಥರ CSK ಹೊಡೆಯೋ ಟೀಮ್. SRH ಕೈಲಿ ಏನೋ CSK ಸೋಲ್ಸಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೂ ತಾಕತ್ತಿದ್ದು ಸೋಲ್ಸಬಹುದು. ಇವ್ರದ್ದು SRH ಬ್ಯಾಟಿಂಗ್ ಸ್ಟ್ರೆಂತ್ ಇರೋದು, ಅವ್ರ ಬೌಲಿಂಗ್ ಏನಾದ್ರು ಡಾಮಿನೇಟ್ ಮಾಡ್ಬಿಟ್ಟು SRH ಕೂಡ ವಿನ್ ಆಗ್ಬೋದು. SRH ಏನಾದ್ರು ಇವತ್ತು ಮ್ಯಾಚ್ ವಿನ್ ಆದ್ರೆ ನಂಬರ್ 2 ಪೊಸಿಷನ್ಗೂ ಹೋಗ್ಬೋದು. ಏನಾದ್ರು ವಿತ್ ಬೆಟರ್ ರನ್ ರೇಟ್ ಇಂದ ಏನಾದ್ರು ವಿನ್ ಆದ್ರೆ ನಂಬರ್ 2 ಪೊಸಿಷನ್ಗೆ ಹೋಗ್ಬೋದು. ಮ್ಯಾಚ್ ಏನಾದ್ರು ಸೋತ್ರೆ ನಂಬರ್ 3 ಪೊಸಿಷನ್ ಅಲ್ಲಿ ಇರ್ತಾರೆ, ಅದು ಕೆಳಗೂ ಬರಕ್ ಆಗಲ್ಲ, ಸೇಮ್ ಪೊಸಿಷನ್ ಅಲ್ಲೇ ಇರ್ತಾರೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.